ಪುಷ್ಪ 2 ಎಲ್ಲೆಡೆ ದಗದಗಿಸುತ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಕೌಂಟ್ಡೌನ್ ಈಗ ಶುರುವಾಗಿರುವಂಥದ್ದು. ಇಂದು ಮಧ್ಯರಾತ್ರಿಯಿಂದಲೇ ಪುಷ್ಪ 2 ವಿಶ್ವಾದ್ಯಂತ ರಿಲೀಸ್ ಆಗ್ತಿರುವಂಥದ್ದು. ಜೊತೆಗೆ ಮಾರ್ನಿಂಗ್ ಶೋ ಸಹ ಎಲ್ಲ ಕಡೆ ಬುಕ್ಕಿಂಗ್ ಫುಲ್ ಆಗಿರುವಂಥದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ಕರ್ನಾಟಕದಲ್ಲಿ ಇದರ ವಿತರಣೆ ಮಾಡ್ತಿರುವಂಥ ಲಕ್ಷ್ಮೀಕಾಂತ್ ಅವರು ಇರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾ ಟಿಕೆಟ್ ದರ ಇರಬಹುದು ಅಥವಾ ಎಲ್ಲೆಲ್ಲಿ ಎಷ್ಟು ಥಿಯೇಟರ್ಗಳು ಬುಕ್ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳನ್ನು ಅವರೇ ಕೊಡ್ತಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ರೆಡ್ಡಿ ಅಂತೇಳಿ ಈ ಪುಷ್ಪ 2 ಡಿಸ್ಟ್ರಿಬ್ಯೂಟರ್ ಮೇಡಮ್ ಮಾತಾಡ್ತಾ ಇರೋದು. ಬಟ್ ಎಂಟೈರ್ ಕರ್ನಾಟಕದಲ್ಲಿ ಇವತ್ತು ನೈಟ್ ಒಂದು 9:30 ಶೋ ಆಗ್ತಾಯಿದೆ ಮೇಡಮ್. ಮಧ್ಯರಾತ್ರಿ ಪ್ರದರ್ಶನ ಇರಲ್ಲ ಮೇಡಮ್. 9:30 ಶೋ ಸಪ್ರೇಟ್ ಶೋ ಆಗ್ತಾಯಿದ್ದಾರೆ ಮೇಡಮ್. ಎಂಟೈರ್ ಇಂಡಿಯಾ ವೈಡ್ ಆಗ್ತಾಯಿದ್ದಾರೆ ಮೇಡಮ್, ಇನ್ಕ್ಲೂಡಿಂಗ್ ಆಲ್ ಸ್ಟೇಟ್ಸ್. ಬಟ್ ಬುಕಿಂಗ್ಸ್ ಮಾತ್ರ ತುಂಬ ಜೋರಾಗಿದೆ ಮೇಡಮ್. ಈ ಸಿನಿಮಾ ಪುಷ್ಪ 2 100% ಎಲ್ಲ ದಾಖಲೆ ಮುರಿತದಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಅದು ಮುರಿಯೋ ಚಾನ್ಸಸ್ ಕಾಣ್ತಾ ಇದೆ ಮೇಡಮ್. ಡೆಫಿನೆಟಾಗಿ ಆ ಹೈಪ್ ಇದೆ, ಆ ಬುಕಿಂಗ್ಸ್ ಅಂದು ಅಷ್ಟೇ ಫಾಸ್ಟ್ ಆಗಿದೆ, ಚೆನ್ನಾಗಿದೆ ಮೇಡಮ್. ಡೆಫಿನೆಟಾಗಿ ಎಲ್ಲ ದಾಖಲೆ ಮುಟ್ತದೆ. ನಾನು ಒಂದೇ ರಿಕ್ವೆಸ್ಟ್ ಒಂದೇ ಕೇಳ್ತಾ ಇದ್ದೀನಿ ಮೇಡಮ್. ಈ ಕರ್ನಾಟಕ ಜನತೆಗೆ ಮತ್ತು ಕರ್ನಾಟಕ ಪ್ರೇಕ್ಷಕರ ಸಿನಿಮಾ ಅಭಿಮಾನಿಗಳಿಗೆ ಎಲ್ಲರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಈ ಸಿನಿಮಾ ಸಹಕಾರ ಮಾಡಿ ನೋಡಿ, ಒಳ್ಳೆ ರೇಂಜ್ ಕಲೆಕ್ಷನ್ ಬರಲಿಕ್ಕೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೇವೆ ಮೇಡಮ್. ಈಗ ಹೇಳಿದ್ರೆ ಸರ್, ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ ಅನ್ನೋ ರೀತಿ ನೀವು ಈ ಹಿಂದೆ ಸಹ ಪ್ರೆಸ್ ಮೀಟಲ್ಲಿ ಈ ಒಂದು ಮಾತನ್ನು ಹೇಳಿದ್ದಕ್ಕೆ ಎಲ್ಲೋ ಕರ್ನಾಟಕದ ಜನ ಒಂದು ಮಾತು ಹೇಳಿದರು, ಹೌದಾ ಹೀಗಾಗುತ್ತಾ, ಪುಷ್ಪ 2 ಮೇಲೆ ಅಷ್ಟೊಂದು ನಿರೀಕ್ಷೆ ಇದೆಯಾ ಅನ್ನೋ ರೀತಿ ನಿಮಗೆ ಪ್ರಶ್ನೆ ಮಾಡಿದರು. ಅದನ್ನು ಯಾವ ರೀತಿ ತೊಗೊಂಡ್ರೆ ನೀವು? ಪಾಸಿಟಿವ್ ಆಗಿ ತೊಗೊಂಡ್ರೆ, ನೆಗೆಟಿವ್ ಆಗಿ ತೊಗೊಂಡ್ರು? ಮೇಡಮ್ ಒಂದೇ ಮೇಡಮ್, ಯಾರು ಮೇಡಮ್ ರಿಕಾರ್ಡ್ ಅಂಬೋದು ದೊಡ್ಡವರು ಲಾಸ್ಟ್ ಹೇಳಿದ್ದಾನೆ. ರಿಕಾರ್ಡ್ ಅಂಬೋದು ಯಾವುದೇ ಶಾಶ್ವತ ಅಲ್ಲ ಮೇಡಮ್. ಒಂದೊಂದು ಸಿನಿಮಾ ಒಂದೊಂದು ಟೈಮಲ್ಲಿ ರಿಕಾರ್ಡ್ ಆಗ್ತಾ ಇದ್ದಾನೆ ಹೇಳ್ತಾ ಇತ್ತು ಮೇಡಮ್. ಈ ಸಿನಿಮಾ ಚಾನ್ಸಸ್ ಇರ್ಬೋದು ಅಂತೇಳಿ ಹೇಳಿದ್ದೀನಿ ಮೇಡಮ್. ನಾನು ಇವಾಗ ಈ ಪೊಸಿಷನ್ ನೋಡ್ತಾ ಇದ್ದರೆ ಚಾನ್ಸಸ್ ಕಾಣ್ತಾ ಇದೆ ಮೇಡಮ್. ಈ ಸಿನಿಮಾಗೆ ಚಾನ್ಸಸ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಮೇಡಮ್. ನೋಡೋಣ. ಇವತ್ತು ನೈಟ್ ಸಿನಿಮಾ ಇದೆ ಮೇಡಮ್. ಒಂದೇ ಮೇಡಮ್, ಒಂದು ಸಿನಿಮಾ ಇಷ್ಟು ಪ್ರೀವಿಯಸ್ ಆಗಿ, ಇಷ್ಟು ಅಡ್ವಾನ್ಸ್ ಆಗಿ, ಇಷ್ಟುವರೆಗೆ ಆ ಸಿನಿಮಾ ಇಷ್ಟು ಶೋಸು ಆಗಿದ್ದಿಲ್ಲ ಮೇಡಮ್. 9:30 ಶೋ ಒನ್ ಡೇ ಬಿಫೋರ್. ಅಂದರೆ ಹೀರೋ ಇದ್ರ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಪಿಕ್ಚರ್ ಮೇಲೆ. ಡೆಫಿನೆಟ್ ಮೇಡಮ್, ಹೀರೋ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಎಕ್ಸ್ಟ್ರಾರ್ನರ್ ಇದೆ ಮೇಡಮ್. ಲಾಸ್ಟ್ ಟೈಮ್ ಹೈದರಾಬಾದಾಗ ಸಿಕ್ಕಾಗ ಹೀರೋ ಹತ್ರ ಮಾತಾಡಿದ್ದೆ ಮೇಡಮ್. ನಾನು ಆ ಟ್ರೂಪ್ನಲ್ಲಿ ಮಾತಾಡಿದ್ದೆ. ಈ ಸಿನಿಮಾ ಆಫ್ಟರ್ ರಿಲೀಸ್ ಆದ್ಮೇಲೆ ಡೆಫಿನೆಟಾಗಿ ಅವ್ರಿಗೆ ಮತ್ತೆ ಒಂದು ನ್ಯಾಷನಲ್ ಅವಾರ್ಡ್ ಸಿಗುತ್ತೆ ಮೇಡಮ್. 100% ನ್ಯಾಷನಲ್ ಅವಾರ್ಡ್ ಸಿಗ್ಬೋದು ಮೇಡಮ್. ಅಷ್ಟು ಚಾನ್ಸಸ್ ಇದೆ. ಹೀರೋ ಪರ್ಫಾರ್ಮೆನ್ಸ್ ಇಸ್ ವೆರಿ ವೆರಿ ಗುಡ್ ಮೇಡಮ್. ಸದ್ಯಕ್ಕೆ ಸಿನಿಮಾ ಹಾಡುಗಳು ಸಹ ಸದ್ದು ಮಾಡ್ತಿರುವಂಥದ್ದು. ರಿಲೀಸ್ ಆಗಿರುವಂತಹ ಶ್ರೀಲೀಲಾ ಅವ್ರದ್ದಿರ್ಬೋದು ಅಥವಾ ಶ್ರೀವಲ್ಲಿ ಕ್ಯಾರೆಕ್ಟರಲ್ಲಿ ರಶ್ಮಿಕಾ ಅವ್ರದ್ದಿರ್ಬೋದು. ನಿಮಗೆ ಪರ್ಸನಲ್ ಆಗಿ ಇಷ್ಟ ಆಗಿರೋ ಹಾಡು ಯಾವುದು ರಿಲೀಸ್ ಆಗಿರುವಂಥ 3 ಹಾಡುಗಳಲ್ಲಿ? ಮೇಡಮ್ ಸದ್ಯಕ್ಕೆ ಮೊನ್ನೆ ರಿಲೀಸ್ ಆಗಿ ಶ್ರೀಲೀಲಾ ಸಾಂಗ್ಕಿನ್ನ ರಶ್ಮಿಕಾ ಸಾಂಗ್ ಮೇಡಮ್. ರಶ್ಮಿಕಾ ಸಾಂಗ್ ತುಂಬ ಹೈಪ್ ಆಗಿದೆ. ತುಂಬ ಫೀಲಿಂಗ್ ಸಾಂಗ್ ತುಂಬ ಹಿಟ್ ಆಗಿದೆ ಮೇಡಮ್. ಅದರಲ್ಲಿ ಸ್ಟಾರ್ಟಿಂಗ್ ಲಿರಿಕ್ ಮಾತ್ರ ತುಂಬ ಚೆನ್ನಾಗಿದೆ ಮೇಡಮ್. ಮಲಯಾಳಂ ಲಿರಿಕ್ ಏನಿದೆ ಅದು ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಡೆಫಿನೆಟ್ ಒಳ್ಳೆ ಮಟ್ಟಕ್ಕೆ ಇನ್ನೂ ಮೇಡಮ್. ಅವರು ಎಲ್ಲಿ ಆ ಜಾತ್ರೆ ಸಾಂಗ್ ಒಂದಿದೆ ಮೇಡಮ್, ಲೇಡಿ ಗೆಟಪ್ ಸಾಂಗ್ ಒಂದಿದೆ, ಬಟ್ ಎಲ್ಲಿ ಅವರು ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಅದು ಪಬ್ಲಿಕ್ ಥಿಯೇಟರ್ನಲ್ಲಿ ನೋಡಬೇಕು, ಇಂಪ್ರೆಸ್ ಆಗ್ಬೇಕಂತ ಒಂದೇ ಬೇಸ್ನಲ್ಲಿ ಅದು ರಿಲೀಸ್ ಮಾಡ್ತಾ ಇಲ್ಲ ಮೇಡಮ್. ಇಲ್ಲಿ ಈಗ ಸರ್ ಪುಷ್ಪ 2ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆ ನಿರ್ಧಾರ ನಿಮ್ಗೆ ಯಾಕೆ ತೊಗೊಂಡ್ರಿ? ಮೇಡಮ್ ಆ್ಯಕ್ಚುಲಿ ನಾನು ಮೈತ್ರಿ ಫಿಲ್ಮ್ಸ್ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಮೇಡಮ್. ಆಂಧ್ರ ಕಡೆ ರಾಯಲಸೀಮಾ ಕಡೆ ನಾನು ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಆಫ್ ಮೈತ್ರಿ ಫಿಲ್ಮ್ಸ್ ಮೇಡಮ್. ನಾನು ಫಸ್ಟ್ ಇದು ಕೇಳ್ತಾ ಇದ್ದೆ ಮೇಡಮ್, ಬ್ಯಾಂಗ್ಳೂರ್ ಥಿಯೇಟ್ರಿಗೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಮೇಡಮ್ ಅವ್ರಿಗೆ. ಬಟ್ ಒಂದು ಟೈಮ್ನಲ್ಲಿ ಆ ಆಪ್ಷನ್ ಬಂತು ಮೇಡಮ್. ನಾನು ಇವತ್ತು ಕಮಿಟ್ ಮಾಡಿದ್ದಲ್ಲ ಮೇಡಮ್. ಇದು ಲಾಸ್ಟ್ 1 ಇಯರ್ ಬ್ಯಾಕ್ ಕಮಿಟ್ ಆಗಿದ್ದು ಮೇಡಮ್. ನನಗೆ ಪ್ರೊಡ್ಯೂಸರ್ಸ್ ಆಗಿ ರವಿ ಅವರು, ನವೀನ್ ಅವರು ತುಂಬ ಸಹಕಾರ ಮಾಡಿ 1 ವರ್ಷ ಹಿಂದ್ಗಡೆ ಇಂಡಿಯಾನಲ್ಲಿ ಫಸ್ಟ್ ಕನ್ಫರ್ಮೇಷನ್ ನಂದೆ ಮೇಡಮ್. ಬ್ಯಾಂಗ್ಳೂರು ಕರ್ನಾಟಕನೇ ಕನ್ಫರ್ಮ್ ಮಾಡಿದ್ದು ಮೇಡಮ್. ಒಳ್ಳೆ ಪ್ರೈಸ್ ಕೊಟ್ಟು ಕನ್ಫರ್ಮ್ ಮಾಡಿದ್ದು ಮೇಡಮ್. ಅದು ಆಗಸ್ಟ್ 15 ಅನ್ಕೊಂಡು ಮೇಡಮ್. ಅದು ನಿಯರ್ಲಿ 1 ಇಯರ್ಲಿ ಎಷ್ಟು ಪೋಸ್ಟ್ಪೋನ್ ಆಯ್ತು ಮೇಡಮ್. ಈಗ ಬೆಂಗಳೂರು ಕಡೆ ಎಲ್ಲ ಫುಲ್ ಆಗಿರುವಂಥದ್ದು. ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ನಿಮಗೆ? ಮೇಡಮ್ ಕನ್ನಡ ಭಾಷೆ ಮೇಲೆ ತುಂಬ ಚೆನ್ನಾಗಿದೆ ಮೇಡಮ್. ಕನ್ನಡ ಲ್ಯಾಂಗ್ವೇಜ್ ಏನಿದೆ ಮಂಗಳೂರು ಏರಿಯಾನಲ್ಲಿ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಮೇಡಮ್. ಡಬ್ಬಿಂಗ್ ಕನ್ನಡನೇ ಚೆನ್ನಾಗಿ ಹೋಗ್ತಾಯಿದೆ ಮೇಡಮ್. ಇವಾಗ ಮೈಸೂರಿದೆ ಮೇಡಮ್, DR ಮಾಲ್ ನೋಡ್ರಿ ಮೇಡಮ್. ಕನ್ನಡ ಫಾಸ್ಟ್ ಫುಲ್ಲಿಂಗ್ ಮೇಡಮ್. ತೆಲುಗು ಕಡಿಮೆ ಇದೆ ಮೇಡಮ್. ಕನ್ನಡನೇ ತುಂಬ ಫಾಸ್ಟ್ ಫುಲ್ಲಿಂಗ್ ಇದೆ. DR ಮಾಲ್ ಆಗಲಿ, ಬೇರೆ ಕಡೆ ಆಗಲಿ. ಇನ್ನು ಮಂಗಳೂರು ಕಡೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್. ನನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೈಟ್ ಶೋ ಮುಗಿದ್ಮ್ಯಾಗ ಡೆಫಿನೆಟಾಗಿ ಬೆಳೀತದೆ ಮೇಡಮ್. ದೊಡ್ಡ ರೇಂಜಲ್ಲಿ ಕನ್ನಡ ಕೂಡ ಮೇಡಮ್. ಕನ್ನಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಕನ್ನಡ ಆಡಿಯೋ ಕೂಡ ಕೇಳಿರ್ಬೋದು ನೀವು ತಾವು. ತುಂಬ ಚೆನ್ನಾಗಿದೆ ಕನ್ನಡ ಆಡಿಯೋ. ನಥಿಂಗ್ ಬಟ್ ನಾವು ಒಂದು ಸ್ಟ್ರೈಟ್ ಕನ್ನಡ ಸಿನಿಮಾ ನೋಡ್ದಂಗೆ ಇರ್ತದೆ ಮೇಡಮ್. ಸರ್ 2D 3D ವರ್ಷನ್ ಬಗ್ಗೆ ಅಂದರೆ ಬೆಳಗ್ಗೆ ಎಲ್ಲೋ ಒಂದು ಕಡೆ ಓದಿದೆ ನಾನು. 3D ವರ್ಷನ್ ಸದ್ಯಕ್ಕೆ ಈ ವಾರ ರಿಲೀಸ್ ಆಗ್ತಿಲ್ಲ, ಮುಂದಿನ ವಾರ ರಿಲೀಸ್ ಆಗುತ್ತೆ ಅಂತ ಎಕ್ಸ್ ಖಾತೆನಲ್ಲಿ ಬರ್ಕೊಂಡಿದ್ರು. ಸೊ ಅದು ಹೇಗೆ ಅನ್ನೋದು? ಮೇಡಮ್ ಆ್ಯಕ್ಚುಲ್ಗೆ 3D ವರ್ಷನ್ ಇವಾಗ ಹಾಕ್ಲಿಕ್ಕೆ ತುಂಬ ತೊಂದರೆ. ಆ್ಯಕ್ಚುಲ್ 3 hours 21 minutes ಮೂವಿ ರನ್ ಟೈಮ್ ಇದೆ ಮೇಡಮ್. 3 hours 21 minutes ರನ್ ಟೈಮ್ ಮೇಡಮ್. ಅದು
ಮೇಡಮ್ ಅದಕ್ಕೋಸ್ಕರ ಅವ್ರು ಏನು ಅನ್ಕೊಂತ ಇದ್ದಾರೆ, ಈ ಫಸ್ಟ್ ಏನಿದೆ 2D ತೋರಿಸಿ ಆಫ್ಟರ್ 1 ವೀಕ್ ಬಾಂಬೆ ಆ ಕಡೆಲ್ಲ 2D ಸ್ವಲ್ಪ ಒಂದು ಪೇಷನ್ಸ್ ಇದ್ದು 2D ಆಗ್ತಾಯಿದ್ದಾರೆ ಮೇಡಮ್. ಥಿಯೇಟ್ರ್ ಪ್ರೊವೈಡ್ ಮಾಡಲಿಕ್ಕಾಗಿದ್ದರೆ 2D ಆಗ್ತಾಯಿದ್ದಾರೆ ಮೇಡಮ್. ಇನ್ನೊಂದು ಈ ಸಿನಿಮಾ ಬಂದು ನಾರ್ತ್ ಇಂಡಿಯಾನಲ್ಲಿ ರಾಕ್ ಮಾಡ್ತಾಯಿದೆ ಮೇಡಮ್. ಆನ್ಲೈನ್ ಎಷ್ಟಿದೆ, ಆಫ್ಲೈನ್ ಇನ್ನೂ ಜಾಸ್ತಿ ಇದೆ ಮೇಡಮ್. ನಾರ್ತ್ ಇಂಡಿಯೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ನಾರ್ತ್ ಇಂಡಿಯಾ ಆಗಲಿ ಎಲ್ಲನಾಗಲಿ, ನಾರ್ತ್ ಇಂಡಿಯಾನಲ್ಲಿ ಎಸ್ಪೆಷಲಿ ಎಲ್ಲ ದಾಖಲೆ ಮೂಡ್ತದೆ ಮೇಡಮ್ ನಾರ್ತ್ ಇಂಡಿಯಾನಲ್ಲಿ. ಯಾಕಂದರೆ ನೀವೇ ನೋಡ್ತಾ ಇದ್ದೀವಿ, ಬುಕ್ ಮೈ ಶೋ ಆಗಲಿ ಇನ್ನೊಂದಾಗಲಿ, ಪ್ರತಿಯೊಬ್ಬರು ದೇ ಆರ್ ವೇಟಿಂಗ್ ಫಾರ್ ಮೂವಿ ಮೇಡಮ್. ಯಾವಾಗ ನೋಡ್ಬೇಕು, ಯಾವಾಗ ಫಿನಿಶ್ ಆಗುತ್ತೆ, ಯಾವಾಗ ನೋಡ್ಬೇಕು ಅಂಬೋದು ಕ್ಯೂರಿಯಾಸಿಟಿ ಇದೆ, ಸಿಕ್ಕಾಪಟ್ಟೆ ಇದೆ ಮೇಡಮ್. ಬಟ್ ಹ್ಯಾಟ್ಸ್ ಆಫ್ ಟು ಪ್ರೊಡ್ಯೂಸರ್ಸ್ ಮೇಡಮ್. ಯಾಕಂದರೆ ಈ ಒಂದು ಪಿಕ್ಚರ್ನ ಈ ಹೈಪ್ ತಂದಿರ್ಬೋದು, ಹ್ಯಾಟ್ಸ್ ಆಫ್ ಮೇಡಮ್ ಪ್ರೊಡ್ಯೂಸರ್ಸ್. ತುಂಬ ಸಿಕ್ಕಾಪಟ್ಟೆ ಹೈಪ್ ತಂದು ಇಟ್ಟಿದ್ದಾರೆ ಮೇಡಮ್. ಈಗ ಸರ್ ಬಿಗ್ ಬಜೆಟ್ ಸಿನಿಮಾ ಅಂತ ಹೇಳಿದ್ರೆ ಟಿಕೆಟ್ ಪ್ರೈಸ್ ಕೂಡ ಅಷ್ಟೇ ದೊಡ್ಡದಾಗೆ ಇರುತ್ತೆ, ದುಬಾರಿ ಇರುತ್ತೆ. ತಮಿಳ್ನಾಡಲ್ಲಿ ಮಾತ್ರ ಕಡಿಮೆ ಇದೆ ಟಿಕೆಟ್ ಪ್ರೈಸು. ಕರ್ನಾಟಕದಲ್ಲಿ ಇರ್ಬೋದು, ಮುಂಬೈಯಲ್ಲಿ ಇರ್ಬೋದು, ಅಥವಾ ಆಂಧ್ರದಲ್ಲಿ ಇರ್ಬೋದು, ಎಲ್ಲ ಕಡೆ ಮಲ್ಟಿಪ್ಲೆಕ್ಸ್ಗಳಲ್ಲಿ 1500ವರೆಗೂ ಇದೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಮೇಡಮ್ ಆಂಧ್ರ ಟಿಕೆಟ್ ಪ್ರೈಸಿಂಗ್ ಬಂದು 150-200 ಮೇಡಮ್. ಗೌರ್ಮೆಂಟ್ ಏನಿದೆ 100 ಕ್ರೋರ್ಸ್ಕೊಂಡು ಜಾಸ್ತಿ ಮೀರಿದರೆ ಸಿನಿಮಾ ಒಂದು ರೇಟ್ ಇರ್ತಾರೆ ಮೇಡಮ್. ಯಾಕಂದರೆ ಅವ್ರು ಅಷ್ಟು ಬಡ್ಜೆಟ್ ಸಿನಿಮಾ ಮೇಡಮ್. ಎಲ್ಲರೂ ಎಂಟೈರ್ ವರ್ಲ್ಡ್ ಈಸ್ ವೇಟಿಂಗ್ ಫಾರ್ ಓನ್ಲಿ ಸೌತ್ ಇಂಡಿಯನ್ ಮೂವೀಸ್ ಮೇಡಮ್. ಎಂಟೈರ್ ವರ್ಲ್ಡ್, ನಾರ್ತ್ ಇಂಡಿಯಾ, ಎಂಟೈರ್ ವರ್ಲ್ಡ್ ಈಸ್ ವೇಟಿಂಗ್ ಫಾರ್ ಸೌತ್ ಇಂಡಿಯನ್ ಫಿಲಿಮ್ಸ್. ನಾವು ಸೌತ್ ಇಂಡಿಯಾ ಫಿಲಿಮ್ಸ್ ಈ ರೇಟ್ ಇಲ್ಲಿದ್ರೆ ಆ ಪ್ರೈಸ್ ವರ್ಕೌಟ್ ಆಗಲ್ಲ ಮೇಡಮ್ ಅವ್ರಿಗೆ 100%. ಅದೇ ಕಾರಣಕ್ಕೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾಯಿದೆ ಮೇಡಮ್ ಅವ್ರಿಗೆ. ಗೌರ್ಮೆಂಟ್ ಕೂಡ ಈಗ ದೊಡ್ಡ ಸಿನಿಮಾ ಬಂದು ಅವರು 100 ಕ್ರೋ ಮೋರ್ ದ್ಯಾನ್ 100 ಕ್ರೋರ್ಸ್ ಇದ್ದರೆ ಡೆಫಿನೆಟ್ಲಿ ಗೌರ್ಮೆಂಟ್ ಆಲ್ಸೋ ಸಪೋರ್ಟ್ ಮಾಡ್ತಾರೆ. ನೈಟ್ ಶೋಸ್ ಇನ್ಕ್ಲೂಡ್ ನೈಟ್ 1 o'clock ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಫ್ರಮ್ 9:30 to 24 hours ನೀವು ಸಿನಿಮಾ ಪ್ಲೇ ಮಾಡ್ಬೋದು. ಆಲ್ ದ 24 hours ಪ್ಲೇ ಮಾಡೋದು. ಆ ಥರ ಗೌರ್ಮೆಂಟ್ ಜೀವನೇ ಪಾಸ್ ಮಾಡಿದೆ ಮೇಡಮ್ ಆಂಧ್ರನಲ್ಲಿ. ತೆಲಂಗಾಣನಲ್ಲಿ 1500 1400 ಆ ಟೈಪ್ ಇರ್ತದೆ ಮೇಡಮ್. ಈಗ ಸರ್ ಕೆಲವೊಂದು ಥಿಯೇಟರ್ಗಳಲ್ಲಿ ಶಿವಣ್ಣ ಅವರ ಬೈರತಿರಡ್ಗಲ್ ಸಿನಿಮಾ ಓಡ್ತಾ ಇದೆ. ಸೊ ಆ ಶೋ ಪುಷ್ಪ ಯಾವ ರೀತಿ ಬ್ಯಾಲೆನ್ಸ್ ನೀವು ತಗೊಂಡಿದ್ದೀರಾ? ಮೇಡಮ್ ಶಿವಣ್ಣನ ಸಿನಿಮಾ ಎಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಮೇಡಮ್. ನಾವು ಎಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ ಮೇಡಮ್. ಡೆಫಿನೆಟಾಗಿ ಅವ್ರು ಏನಿದೆ ಅವ್ರ ಥಿಯೇಟ್ರ್ ಅವ್ರು ನಡೆಸ್ತಾನೆ ಇರ್ತಾರೆ ಮೇಡಮ್. ಆ ಥಿಯೇಟ್ರ್ ಓನರ್ಗೆ ಹೇಳಿದ್ವಿ ಮೇಡಮ್, ಆ ಥಿಯೇಟ್ರ್ ಬಂದವ್ರು ನಾವು ಡಿಸ್ಟರ್ಬ್ ಮಾಡಲ್ಲಪ್ಪ, ನೀವು ಪರ್ಮಿಷನ್ ತಗಾರೆ ಡಿಸ್ಟ್ರಿಬ್ಯೂಟರ್ ಹತ್ರ ನೀವು ಪರ್ಮಿಷನ್ ತಗೊಂಡು ಬಂದರೆ ಮಾತ್ರ ಅವ್ರು ಕನ್ಫರ್ಮೇಷನ್ ಕೊಡ್ತಾಯಿದ್ರು ಮೇಡಮ್, ಇಲ್ಲದ್ರೆ ಕೊಡ್ತಾಯಿಲ್ಲ ಅವರು. ಟೋಟಲಿ ಡಿಸೆಂಬರ್ಗೂ ಒಳ್ಳೆ ಧಮಾಕ ಸಿನಿಮಾ ಕೊಡ್ತಿದ್ದೀರಾ. ಇನ್ನೇನು ರಿಲೀಸ್ಗೆ ಕೆಲವೇ ಕ್ಷಣಗಳಲ್ಲೂ ಬಾಕಿ ಇದೆ. ಜೊತೆಗೆ ಕೌಂಟ್ ಡೌನ್ ಕೂಡ ಶುರು ಆಗಿರುವಂಥದ್ದು. ಸೆಲೆಬ್ರೇಷನ್ ಇನ್ನೇನು 5 ಗಂಟೆಗೆಲ್ಲ ಶುರು ಆಗುತ್ತೆ. ನೀವು ಯಾವ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀರಾ ಹೇಳಿ? ಮೇಡಮ್ ನೈಟ್ 9:30ಗೆ ನಾನು ಓರಿಯನ್ ಮಾಲ್ಗೆ ಹೋಗ್ತಾಯಿದ್ದೆ ಮೇಡಮ್. ಓರಿಯನ್ ಮಾಲ್ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಸಿನಿಮಾ. ಬಟ್ ಎಲ್ಲ ನಮ್ಮ ಕರ್ನಾಟಕ ಜನತೆ ಮತ್ತು ಕನ್ನಡ ಅಭಿಮಾನಿಗಳು ಮತ್ತು ನಮ್ಮ ಈ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಎಲ್ಲರೂ ಈ ಸಿನಿಮಾಗೆ ಸಹಕಾರ ಮಾಡಿ ನಮ್ಮನ್ನೇ ಸಕ್ಸಸ್ ಮಾಡ್ಬೇಕಂತ ಕೋರ್ಕೊಂತ ಇದ್ದೀವಿ ಮೇಡಮ್. ಸರ್ ಕೊನೆಯದಾಗಿ, ಕಳೆದ ಬಾರಿ ಅಲ್ಲು ಅರ್ಜುನ್ ಅವರು ಇರ್ಬೋದು, ಆ ಟೀಮ್ ಪುಷ್ಪ ಟೀಮ್ ಅವರು ಬೆಂಗಳೂರಿಗೆ ಬಂದಿದ್ರು ಪ್ರಚಾರಕ್ಕೆ. ಬಟ್ ಈ ಬಾರಿ ಬರಲಿಲ್ಲ, ಯಾಕೆ ಅನ್ನೋ ಥರ? ಮೇಡಮ್ ಆ್ಯಕ್ಚುಲಿ ಲಾಸ್ಟ್ 2 days ಬ್ಯಾಕ್ ಅವರು ಎಲ್ಲ ಫೈನಲ್ ಆಗಿತ್ತು ಮೇಡಮ್ ಅವ್ರದ್ದು. ಈ ತುಫಾನ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವರು ಪೋಸ್ಟ್ಪೋನ್ ಮಾಡಿ ಅವ್ರೇನಂತಾರೆ ಸಕ್ಸಸ್ ಮೀಟ್ ಕನ್ಫರ್ಮ್ ಮಾಡಿದ್ದಾರೆ ಮೇಡಮ್. ನಮಗೆ ಸಕ್ಸಸ್ ಮೀಟ್ 100% ಸಕ್ಸಸ್ ಮೀಟ್ಗೆ ಬರ್ತೀವಿ ನಾವು ಅಂತೇಳಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಮೇಡಮ್. ಕೊನೆಯದಾಗಿ ಅಲ್ಲು ಅರ್ಜುನ್ ಫ್ಯಾನ್ಸ್ ಇರ್ಬೋದು, ಅಥವಾ ಕರ್ನಾಟಕ ಜನತೆ ಅಥವಾ ಪರಭಾಷೆ ಸಿನಿಮಾದವರು ಇಲ್ಲೂ ಸಹ ಸಿಕ್ಕಾಪಟ್ಟೆ ಜನರು ಕ್ರೇಜಿಂದ ನೋಡುವಂತಹ ಅಲ್ಲು ಅರ್ಜುನ್ ಫ್ಯಾನ್ಸ್ ಕೂಡ ಇದ್ದಾರೆ, ಏನು ಹೇಳ್ತೀರಾ? ಮೇಡಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾನೆ ಮೇಡಮ್. ಯಾಕಂದರೆ ಈ ಸಿನಿಮಾನ ಈ ಮಟ್ಟಿಗೆ ಹೈಪ್ಗೆ ಒಂದು ಮೇಡಮ್ ಕಾಳಿ ತೆಲುಗು ಅಭಿಮಾನ ನೋಡಿದ್ರೆ ಮಾತ್ರ ಈ ಹೈಪ್ ಬರಲ್ಲ ಮೇಡಮ್. ಎಲ್ಲ ಕರ್ನಾಟಕ ಜನತೆ, ನಮ್ಮ ಕನ್ನಡಿಗರು, ಕನ್ನಡ ಪೀಪಲು ಎಲ್ಲ ಸಪೋರ್ಟ್ ಮಾಡಿದಕ್ಕೋಸ್ಕರ ಇವತ್ತು ಈ ಸಿನಿಮಾ ಇಷ್ಟು ಹೈಪು ಈ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ ಮೇಡಮ್. ಬರೀ ತೆಲುಗವ್ರು ನೋಡಿದರೆ, ತಮಿಳವ್ರು ನೋಡಿದರೆ ಬರೋದಲ್ಲ ಮೇಡಮ್. ನಮ್ಮ ಜನತೆ ಕೂಡ, ಕನ್ನಡ ಜನತೆ ಕೂಡ ಈ ಹೈಪ್, ಈ ಸಿನಿಮಾ ಎಲ್ಲರೂ ಸಹಕಾರ ಮಾಡಿ ಸಿನಿಮಾ ನೋಡಬೇಕಂತ ನಿರೀಕ್ಷೆನಲ್ಲಿದ್ದಕ್ಕೋಸ್ಕರ ಈ ಸಿನಿಮಾ ಇವತ್ತು ಈ ರೇಂಜ್ಗೆ ಜಯ ಆಗ್ತಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಮೇಡಮ್. ಹೌದು ಮೇಡಮ್, 12,000 ಸ್ಕ್ರೀನಿಂಗ್ ಆಗ್ತಾಯಿದೆ ಮೇಡಮ್. ಅಂದರೆ 1 ಡೇಗೆ ಬರಲ್ಲ ಮೇಡಮ್. ಇವತ್ತು ಸಿನಿಮಾ ಚೆನ್ನಾಗಿದೆ, ಡೆಫಿನೆಟ್ ಎಲ್ಲರೂ 3-4 ಡೇಸ್ನಲ್ಲಿ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಆಗಲಿ ಎಲ್ಲರೂ ಯಾರನ್ನಾಗಲಿ ಡೆಫಿನೆಟ್ಗೆ ಕ್ರಾಸ್ ಆಗ್ತಾರೆ ಮೇಡಮ್. ಅಷ್ಟೊಂದು ಮೇಡಮ್ ಒಂದು ಸಿನಿಮಾನಲ್ಲಿ ಅಷ್ಟೊಂದು ಬರಲ್ಲ ಮೇಡಮ್. ಬಟ್ ಇಟ್ಸ್ ಟೇಕ್ ಟೈಮ್ ಮೇಡಮ್. ಅಷ್ಟು ಚೆನ್ನಾಗಿ ಬಂದರೆ ಇವತ್ತು ನೈಟ್ ಸಿನಿಮಾ ಮುಗಿತಲ್ಲ ಮೇಡಮ್. ಇವತ್ತು ಸಿನಿಮಾ ಮುಗಿದ ಮೇಲೆ ಡೆಫಿನೆಟಾಗಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಹೇಳಿದಂಗೆ 3 days 4 days ಬೈ ಸಂಡೇ ಎವ್ರಿ ಡಿಸ್ಟ್ರಿಬ್ಯೂಟರ್ ವಿಲ್ ಕಮ್ ಇನ್ ಪ್ರಾಫಿಟ್ಸ್ ಮೇಡಮ್. ನಿಮ್ಮ ನಿರೀಕ್ಷೆ ಪ್ರಕಾರ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡ್ಬೋದು ಪುಷ್ಪ? ಅಂದರೆ ಇನ್ನೂ ಅದು ನಂಬರ್ ಆಫ್ ಶೋಸು ಮೇಡಮ್ 2 days ಹೋದರೆ ಗೊತ್ತಾಗುತ್ತೆ ಮೇಡಮ್. ಇವತ್ತು ಕರೆಕ್ಟ್ ಕ್ಯಾಲ್ಕುಲೇಷನ್ ಸಿಗಲ್ಲ, ಎಳ್ಲಿಕ್ಕೂ ಆಗಲ್ಲ ಮೇಡಮ್. 1 day ಹೋದರೆ ಇವತ್ತು ಕಂಪ್ಲೀಟ್ ಕಳೆದ್ರೆ ನಾಳೆ ನೈಟ್ಗೂ ನಾಡ್ದು ಬೆಳಿಗ್ಗೆ ಹೇಳ್ಬೋದು ಮೇಡಮ್, ಕಂಪಲ್ಸರಿ ಹೇಳ್ಬೋದು. ಅಟ್ಲೀಸ್ಟ್ ಪುಷ್ಪ 1 ಏನು ಮಾಡಿತ್ತು ಅದರ ಸೆಕೆಂಡ್ ಪಾರ್ಟ್ 2 ದಾಖಲೆ ಮುರಿಯುತ್ತೆ ಅಂತ ಹೇಳ್ತೀರಾ ಫಸ್ಟ್ ಡೇಗೆ?
ಮೇಡಮ್ ನಾಟ್ ಓನ್ಲಿ ಪುಷ್ಪ ಮೇಡಮ್, ಬಾಹುಬಲಿ ಎಲ್ಲ ಅದೆಲ್ಲ ದಾಖಲೆಲ್ಲ ಮುರಿದಾಯ್ತು ಮೇಡಮ್ ಆಲ್ರೆಡಿ. ಪುಷ್ಪ ಒಂದು ದಾಖಲೆ ಐತೆ ಯಾವತ್ತು ಫಸ್ಟ್ ಇವತ್ತು ನಾಳೆ ಒಂದು ದಿವಸಕ್ಕೆ ಕ್ಲಿಯರ್ ಆಗುತ್ತೆ ಮೇಡಮ್ ಪುಷ್ಪ ಒಂದು. ಬಟ್ ಬೇರೆ ಎಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ಡೆಫಿನೆಟಾಗಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಮೇಡಮ್, ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಜನತೆಗೆ ಎಲ್ಲರಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇದಿಷ್ಟು ವಿತರಕರು ಲಕ್ಷ್ಮೀಕಾಂತ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.